ಇಲ್ಲೊಂದು ಕಟ್ಟೆ ಇದೆ, ಇಲ್ಲಿ ನಿಲ್ಸಿದ್ವಿ. ಇಲ್ಲಿಂದ ನೋಡಿದ್ರೆ ಸ್ವರ್ಗ ಕಾಣುತ್ತೆ. ಫುಲ್ಲು ಪಾತಾಳ ಇಲ್ಲಿಂದ. ಅಷ್ಟು ದೂರದಲ್ಲಿ ಯಾವುದೋ ಒಂದು ಕೆರೆ ಇದ್ದಂಗಿದೆ, ಚಿಕ್ಕದ ಕೆರೆನೋ ನದಿನೋ ಗೊತ್ತಿಲ್ಲ. ಬಟ್ ಇಲ್ಲಿಂದ ಮಾತ್ರ ಸೈಕಾಗಿದೆ ವ್ಯೂ. ಕೊನೆಗೆ ಸೈಕಲ್ ತಳ್ಕೊಂಡು ಮುಳ್ಳಂಗಿರಿ ಬೆಟ್ಟದ ಮೇಲಕ್ಕೆ ಬಂದೇ ಬಿಟ್ವಿ. ಸುಸ್ತಾಗಿದ್ದರಿಂದ ಜ್ಯೂಸ್ ಕುಡ್ಕೊಂಡು ಪಾರ್ಕಿಂಗ್ ಸ್ಲಾಟ್ ಹತ್ರ ಸೈಕಲ್ ಸೈಡಿಗೆ ಹಾಕಿ ಟಾಪ್ ಕಡೆಗೆ ಹೆಜ್ಜೆ ಹಾಕಿದ್ವಿ. ಅಲ್ಲಲ್ಲಿ ಕಾಡು ಪ್ರಾಣಿಗಳ ಎಚ್ಚರಿಕೆ ಬೋರ್ಡ್ ಇದ್ರೂನು ಬೆಟ್ಟ ಹತ್ಬೇಕಾದ್ರೆ ನಮಗೆ ನಾಯಿ ಬಿಟ್ಟು ಬೇರೆ ಯಾವ ಪ್ರಾಣಿನೂ ಕಾಣಿಸ್ಲೇ ಇಲ್ಲ. ಮೇಲ್ಗಡೆ ಸಿಗೋ ಸ್ನಾಕ್ಸ್ ಐಟಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗುರು. ನಾವು ಸೈಕಲ್ ನಲ್ಲಿ ಬಂದಿರೋರ್ಗಿಂತ ಬೈಕು ಕಾರ್ ನಲ್ಲಿ ಬಂದಿರೋರೇ ಮೇಲ್ಗಡೆ ಮೆಟ್ಲತ್ತೋಕೆ ತುಂಬಾ ಕಷ್ಟ ಪಡ್ತಾ ಇದ್ರು. ಈ ಹಸು ಈ ಬೆಟ್ಟದ ಮೇಲೆ ಹೆಂಗ್ ಬಂತು ಅಂತ ನನಗಂತೂ ಗೊತ್ತಾಗ್ಲೇ ಇಲ್ಲ. ನಾನು ಮತ್ತೆ ಯೋಗಿ ಕರ್ನಾಟಕ ರಾಜ್ಯದ ಎತ್ತರದ ಶಿಖರ ಸಮುದ್ರ ಮಟ್ಟದಿಂದ 1930 ಮೀಟರ್ ಎತ್ತರ ಇರೋ ಈ ಮುಳ್ಳಂಗಿರಿ ಪರ್ವತದ ಮೇಲಿಂದ ಪ್ರಕೃತಿ ಸೌಂದರ್ಯನ ಸವಿಯೋಕೆ ಶುರು ಮಾಡಿದ್ವಿ. ಆ ಸೌಂದರ್ಯ ನೋಡಿ ಕಣ್ಣು ಮತ್ತು ಮನಸ್ಸು ಎರಡು ತಂಪು ಮಾಡಿಕೊಂಡು ರಾಕೆಟ್ ಸ್ಪೀಡ್ ನಲ್ಲಿ ಬೆಟ್ಟ ಇಳಿಯೋಕ್ ಶುರು ಮಾಡಿದ್ವಿ. ಕುಡಿಯೋಕೆ ನೀರಿರ್ಲಿಲ್ಲ ಅಂತ ಒಂದು ಚಿಕ್ಕ ಫಾಲ್ಸ್ ಹತ್ರ ನೀರಿಟ್ಕೊಂಡು ನೀರ್ ಕುಡಿದು ಕೆಳಗಡೆ ಬರ್ತಾ ಇದ್ವಿ. ಕೆಳಗಡೆ ಬಂದು ಹೋಟೆಲ್ ಇಂದ ಲಗೇಜ್ ತಗೊಂಡು ಚಿಕ್ಕಮಂಗ್ಳೂರ್ ಕಡೆಗೆ ಹೊರಟ್ವಿ. ರಸ್ತೆ ಪಕ್ಕ ಕಸ ಹಾಕಿದ್ರೆ 500 ರೂಪಾಯಿ ದಂಡ ಅಂತ ಬರ್ದಿರೋ ಬೋರ್ಡ್ ಪಕ್ಕನೆ ಕಸ ಹಾಕಿರೋದ್ ಕಾಣಿಸ್ತು. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ಫೈನಲಿ ಕಾಫಿ ನಾಡು ಚಿಕ್ಕಮಂಗ್ಳೂರ್ಗೆ ಎಂಟ್ರಿ ಕೊಟ್ಟೇ ಬಿಟ್ವಿ. ಕಾಫಿ ನಾಡಿಗೆ ಬಂದ ತಕ್ಷಣ ನನಗೆ ಫಸ್ಟ್ ನೆನಪಾಗಿದ್ದು ಕರ್ನಾಟಕದ ಜನತೆಗೆ ಕಾಫಿ ನಾಡು ಚಂದು ಮಾಡ್ತಿರುವ ನಮಸ್ಕಾರಗಳು. 4ನೇ ದಿನ ಚಿಕ್ಕಮಂಗ್ಳೂರ್ KSRTC ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇರೋ ನವರತ್ನ ಲಾಡ್ಜ್ ನಲ್ಲಿ ರೂಮ್ ಮಾಡಿ ಸೈಕಲ್ ರೂಮ್ ಒಳಗಡೆ ಹಾಕೊಂಡ್ವಿ. ಕಾಫಿ ನಾಡಿಗೆ ಬಂದು ಕಾಫಿ ಕುಡಿಲಿಲ್ಲ ಅಂದ್ರೆ ಹೆಂಗೆ? 5ನೇ ದಿನ ಬೆಳಿಗ್ಗೆ ಕಾಫಿ ಕುಡಿದು ಚಿಕ್ಕಮಂಗ್ಳೂರಿಂದ ಶೃಂಗೇರಿ ಕಡೆಗೆ ಹೊರಟ್ವಿ. ಹೋಗ್ತಾ ಆಲ್ದೂರು ಅನ್ನೋ ಊರಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಂದ ಮಧ್ಯಾಹ್ನ ಊಟದ ವ್ಯವಸ್ಥೆ ಇತ್ತು. ಹೊಟ್ಟೆ ತುಂಬಾ ಊಟ ಮಾಡಿಕೊಂಡು ಮುಂದೆ ಹೊರಟ್ವಿ. ಒಂದತ್ರ ಕುಡಿದು ವಾಹನ ಚಾಲನೆ ಮಾಡಬಾರ್ದು ಅಂತ ಬೋರ್ಡ್ ಇತ್ತು. ಅದಕ್ಕೂ ನಮಗೂ ಏನ್ ಸಂಬಂಧ ಇರ್ಲಿಲ್ಲ. ಆದ್ರೆ ಪಕ್ಕದಲ್ಲಿ ಕಾಡು ಪ್ರಾಣಿಗಳು ರಸ್ತೆ ದಾಟೋ ಜಾಗ, ನಿಧಾನಕ್ಕೆ ಹೋಗಿ ಅಂತ ಬೋರ್ಡ್ ನೋಡಿ ನಾವು ಸೈಕಲ್ ನಲ್ಲಿ ಹೋಗ್ತಾ ಇರೋರು ಇನ್ನೆಷ್ಟು ಸ್ಪೀಡ್ ಆಗಿ ಹೋಗ್ಬೋದು ಅಂತ ಅನ್ನಿಸ್ತು. ಮರದ ಮೇಲಿಂದ ಎಲೆಗಳು ಹಾರಾಡ್ಕೊಂಡು ತಿರುಗಾಡ್ಕೊಂಡು ಪ್ಯಾರಾಚೂಟ್ ತರ ನೆಲದ ಮೇಲೆ ಲ್ಯಾಂಡ್ ಆಗೋದನ್ನ ವಿಡಿಯೋ ಮಾಡ್ಬೇಕು ಅಂತ ನಾನು ತುಂಬಾ ತಲೆ ಕೆಡಿಸ್ಕೊಂಡಿದ್ರೆ, ಇನ್ನೊಂದ್ ಕಡೆ ಯೋಗಿ ಯಾವ್ದೋ ಬಾಳೆ ಗಿಡದಲ್ಲಿ ಬಾಳೆಹಣ್ಣು ಬಿಟ್ಟಿದ್ದಾವೆ ಅಂತ ಕಿತ್ಕೊಂಬರಕ್ ಹೋಗಿದ್ದ. ಹಂಗೆ ಹೋಗ್ತಾ ಇರ್ಬೇಕಾದ್ರೆ ರಸ್ತೆ ಪಕ್ಕ ಮರಗಳ ಮೇಲೆ ಎಲೆಗಳಿಂದ ಕಟ್ಟಿರೋ ಗೂಡುಗಳ ತರ ಏನೋ ಕಾಣಿಸ್ತು. 10 ದಿನ ಆದ್ಮೇಲೆ ಗೊತ್ತಾಯ್ತು, ಇವು ಮರಗಳ ಮೇಲೆ ಬೆಳೆಯೋ ಸಸಿಗಳು. ಓಕ್ ಲೀಫ್ ಫರ್ನ್ ಅಂತ ಕರೀತಾರೆ.
ಸ್ಥಳೀಯ ಭಾಷೆಯಲ್ಲಿ ಮರಪುಟ್ಟಗಳು ಅಂತ ಕರೀತಾರೆ. ಇವು ಬೇರೆ ಗಿಡ ಮರಗಳನ್ನ ಅವಲಂಬಿಸಿಕೊಂಡು ಬೆಳಿತವೆ. ರಸ್ತೆ ಪಕ್ಕ ಎಸ್ಟೇಟ್ ಸುತ್ತ ಬೇಲಿಗೆ ಕರೆಂಟ್ ಹಾಕಿರೋದು ಕಾಡು ಪ್ರಾಣಿಗಳು ಬರಬಾರ್ದು ಅಂತಾನೋ ಅಥವಾ ರಸ್ತೆಯಲ್ಲಿ ಓಡಾಡೋ ಜನ ಬರಬಾರ್ದು ಅಂತಾನೋ ನನಗೆ ಗೊತ್ತಾಗ್ಲಿಲ್ಲ. ಶೃಂಗೇರಿ ಕಡೆ ಹೋಗ್ತಾ ಬಾಳೆಹೊನ್ನೂರು ಅರಣ್ಯ ವಲಯಕ್ಕೆ ಎಂಟ್ರಿ ಆದ ತಕ್ಷಣ ರಸ್ತೆ ಪಕ್ಕದಲ್ಲಿ ಈ ತರ ಮರದಿಂದ ಮಾಡಿರೋ ರಥದ ಮೇಲೆ ಕತ್ತಿ ಹಿಡ್ಕೊಂಡು ಕುಂತಿರೋ 2 ಗೊಂಬೆಗಳನ್ನ ನೋಡಿ ನನಗೆ ಸ್ಟಾರ್ಟಿಂಗ್ ಭಯ ಆಯ್ತು. ಆದ್ರೂ ಹತ್ರ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋಸ್ ನಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ. ಘಾಟ್ ಸೆಕ್ಷನ್ ನಲ್ಲಿ ಒಂದು 15 ಕಿಲೋಮೀಟರ್ ಸೈಕಲ್ ನ ಬುಲೆರೋ ಗಾಡಿಲಿ ಹಾಕೊಂಡು ಮತ್ತೆ ಸೈಕಲ್ ತುಳ್ಕೊಂಡು ಶೃಂಗೇರಿಗೆ ತಲುಪುವಷ್ಟರಲ್ಲಿ ಪೂರ್ತಿ ಕತ್ಲಾಗಿತ್ತು. ದೇವಸ್ಥಾನಕ್ಕೆ ಹೋಗಿ ಊಟ ಮಾಡ್ಕೊಂಡು ಶ್ರೀ ಶಾರದಾ ಕೃಪಾ ಮಠದ ಹೊರಗಡೆ ಸೈಕಲ್ ಲಾಕ್ ಮಾಡಿ ಒಳಗಡೆ ಹೋದ್ವಿ. ನೈಟ್ ಮಲಗೋಕೆ ಫ್ರೀ ಹಾಲ್ ಜೊತೆ ಚಾಪೆ, ದಿಂಬು, ಬೆಡ್ಶೀಟು ಎಲ್ಲ ರೆಡಿ ಇತ್ತು. ಚಾಪೆ ಹಾಸ್ಕೊಂಡು